ಏನ್ ನಮ್ ಬಾಸ್ ಫೋನ್ ಮಾಡ್ತಿದ್ರೆ ಫೋನೇ ಎತ್ತಾ ಇಲ್ವಂತೆ. 5-6 ದಿನದಿಂದ ನೀವು ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಾ. ನಿಮ್ ಬಾಸ್ ಜೊತೆ ಏನಂತ ಮಾತಾಡ್ಬೇಕು ಅಂತ ನಾವಿಬ್ರು ಡಿಸ್ಕಸ್ ಮಾಡ್ತಾ ಇದೀವಿ ಅಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ. ಅದೇನು ಅಂತ ಡಿಸೈಡ್ ಆದ್ಮೇಲೆ ಫೋನ್ ಎತ್ತುತ್ತೀನಿ. ನಾನ್ ಮಾತಾಡ್ಕೋತೀನಿ, ನೀನ್ ಹೋಗು. ನಾನೇನೋ ಹೋಗಿ ಹೇಳ್ತೀನಿ, ಆದ್ರೆ ನಮ್ಮ ಬಾಸೇ ಸ್ಟ್ರೈಟ್ ಆಗಿ ಬಂದ್ರೆ ನಿಮ್ಗೆ ಸಮಸ್ಯೆ. ಸಿನಿಮಾನ ಶೂಟಿಂಗ್ ನ ತುಂಬಾನೇ ಇಷ್ಟಪಡುವಂತ ವ್ಯಕ್ತಿ ಅವರು. ನಿಮ್ಮಂತವ್ರು ಏನಾದ್ರು ತಕರಾರು ಮಾಡಿದ್ರೆ ನಿಮ್ಗೆ ಫೈನಾನ್ಸಿಯರ್ಗೆ ಜಗಳ ಆಗೋದ್ ಗ್ಯಾರಂಟಿ. ನಿಮ್ ಇಷ್ಟ ನೋಡಿ. ಹೆದರಿಸ್ತಿದ್ಯಾ? ಅವನು ಯಾರು ಅಂತ ಗೊತ್ತಾ ನಿನ್ಗೆ? ಮಾಫಿಯಾ ಶಶಿ. ಸಿನಿಮಾದಲ್ಲಿ ಫೈಟ್ ಮಾಸ್ಟರ್ ಮಾತ್ರ ಅಲ್ಲ, ಅವಶ್ಯಕತೆ ಅಂತ ಏನಾದ್ರೂ ಬಂದ್ರೆ ಕೈ ಕಾಲು ಮುರಿತಾನೆ. ನಾನ್ ನೋಡ್ಕೊಂತೀನಿ, ಹೋಗೋ. ಅದಕ್ಕೆ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಮರ್ಯಾದೆಗೆ ಹೊರಟ್ಬಿಡು ಅಂತ ಹೇಳಿದ್ದು. ಹೀರೋ ಇಂಟ್ರೊಡಕ್ಷನ್ ಸೀನ್ ಮಾಡ್ತಾ ಇದಾರೆ, ತುಂಬಾ ಟೆನ್ಷನ್ ಅಲ್ಲಿ ಇದಾರೆ. ಮಧ್ಯದಲ್ಲಿ ನಿನ್ ಸಮಸ್ಯೆ. ಬಾಸು ಲೈನ್ ಅಲ್ಲೇ ಇದಾರೆ, ಎಲ್ಲಾನು ಕೇಳಿಸ್ಕೊತಿದ್ದಾರೆ. ಇವಾಗ ಏನಂದೆ? ಹೀರೋ ಇಂಟ್ರೊಡಕ್ಷನ್ ಅಂದೆ ಅಲ್ವಾ? ಹೀರೋ ಇಂಟ್ರೊಡಕ್ಷನ್ ಅಲ್ಲ, ವಿಲ್ಲನ್ ಇಂಟ್ರೊಡಕ್ಷನ್. ಗಣಪತಿ ಸೂಪರ್ ಹಿಟ್ ಸಿನಿಮಾಗಳು ಮಾಡಿರುವಂತ ನಂಬರ್ 1 ಪ್ರೊಡ್ಯೂಸರ್ ಅವರು. ಅವ್ರ ಜೊತೆ ಜಗಳ ಆಡಿದ್ರೆ ಚೆನ್ನಾಗಿರಲ್ಲ ನಿಮ್ ಬಾಸ್. ಅಯ್ಯೋ ಸಾಜಿ ಅಣ್ಣ, ಈ ನಂಬರ್ 1 ನಂಬರ್ 2 ಅನ್ನೋದು ಮಕ್ಕಳ ಆಟ ಇದ್ದಂಗೆ. ಹಿ ಈಸ್ ದ ಓನ್ಲಿ ಒನ್, ದ ಮೆಗಾ ಒನ್. ನಾನ್ ತುಂಬಾ ಒದ್ದಾಡಿ ಈ ಲೊಕೇಶನ್ ಹಿಡ್ಕೊಂಡು ಇವತ್ತೇ ಶೂಟಿಂಗ್ ಹಾಕೊಂಡಿದ್ದೀನಿ. ಮತ್ತೆ ಸಿಗಲ್ಲ ಕಣ ಗಣಪತಿ. ರೆಡಿ, ಲೆಟ್ಸ್ ಗೋ ಫಾರ್ ರಿಹರ್ಸಲ್. ಕಟ್ ಕಟ್ ಕಟ್. ಯಾರ್ದ ಗಾಡಿ ಅದು? ಹಳ್ಳಿಯರಿ ರಾಜ ಬಂದ, make some noise noise. ತಲೆಕೆಟ್ಟ ಕೀಚ ಕಾಲು ಸ್ಪೀಡ್ ನೋಡು ರೋಲ್ಸ್ ರಾಯ್ಸ್. ಅಡ್ಡ ಯಾರು ಬರಂಗಿಲ್ಲ, he makes his own choice. Make some noise noise. ತಲೆಕೆಟ್ಟ ಕೀಚ ಕಾಲು ಸ್ಪೀಡ್ ನೋಡು ರೋಲ್ಸ್ ರಾಯ್ಸ್. ಅಡ್ಡ ಯಾರು ಬರಂಗಿಲ್ಲ, he makes his own choice. ಇವತ್ತು ಬೆಳಗ್ಗೆ ಯಾರ ಮುಖ ನೋಡಿದ್ನೋ. ಈ ಕಡೆ ಬೇಡ, ಹಿಂಗೋದ್ರೆ ಲಾಕ್ ಆಗ್ಬಿಡ್ತೀನಿ. ಹಿಂಗೋಗ್ಬಿಡ. ಅಯ್ಯಮ್ಮ, ಪ್ರಮುಖ ನಿರ್ಮಾಪಕರಿಗೆ ನನ್ನ ನಮಸ್ಕಾರ. ನನಗೆ ಈ ಸಿನಿಮಾಗಳಂದ್ರೆ ಬಹಳನೇ ಇಷ್ಟ. ಅಷ್ಟೇ ಅಲ್ಲ, ಸಿನಿಮಾ ತೆಗಿಯೋಕೆ ದುಡ್ಡಿಲ್ಲ ಅಂತ ನಮ್ಮ ಹತ್ರ ಬಂದು ಕೇಳಿದಾಗ ಹಾಗೆ ತೆಗೆದುಕೊಟ್ಟೆ. ನಮಗೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ರೆ ಚಿಂದಿ ಉಡಾಯಿಸ್ಬೇಕು ಅಂತ ಆಸೆ ಇರುತ್ತಲ್ವಾ, ಅಂತದ್ರಲ್ಲಿ ಇಂಥವ್ರು ಆಕ್ಷನ್ ಹೇಳ್ಬಿಟ್ರೆ ಮಧ್ಯದಲ್ಲಿ ಹೇಳ್ದೆ ಕೇಳದೆ ಬಂದು ತೂರ್ಕೊಂಡ್ಬಿಡ್ತೀವಿ. ಸುಮ್ನೆ ದುಡ್ಡು ಕೊಟ್ಬಿಟ್ರೆ ಒಳ್ಳೇದು. ನನಗೆ ಆಕ್ಷನ್ ಕಟ್ಟಿ ಹೇಳೋದಕ್ಕೆ ಇಲ್ಲಿ ಯಾರು ಉಳಿದಿರೋಲ್ಲ. ಹೊಸ್ದಾಗ್ ಬಂದಿದ್ಯಲ್ಲ, ನನ್ ಬಗ್ಗೆ ನಿನ್ಗೆ ಗೊತ್ತಿಲ್ಲ. ನಿನ್ನಂತವ್ರನ್ನ ಇಂಡಸ್ಟ್ರಿಲ್ ಬೇಜಾನ್ ಜನನ ನೋಡಿದ್ದೀನಿ. ನನ್ಗೇನಿದು ಹೊಸ್ದಲ್ಲ. ನನ್ನ ಪ್ರತಾಪ ಮಹಾನುಭಾವ. ನಾನು ಎಲ್ಲಾದ್ರಲ್ಲೂ ಗೋಲ್ಡ್ ಮೆಡಲಿಸ್ಟ್ ಕಣೋ. ನೀನು ಯಾವುದೇ ಟೂರ್ನಮೆಂಟ್ ಬೇಕಾದ್ರೂ ಇಡು, ನಾನೇ ಗೆಲ್ತೀನಿ ಅಲ್ವೇನ್ರಿ? ಕೇಳಿಸ್ಕೊಡಿಯಾ, ನಾನು ಒಂದ್ ಟೈಮಲ್ಲಿ ಸಿನಿಮಾ ಪ್ರೊಡ್ಯೂಸರ್. ನಿನ್ ತರ ಫೈನಾನ್ಸ್ ಎಲ್ಲ ಹಾಳಾಗಿದ್ಕೆ ಸಿನಿಮಾನ ನಿಲ್ಸ್ಬಿಟ್ಟೆ. ಸಿನಿಮಾನ ನಂಬಿ ಕಷ್ಟಪಟ್ಟು ದುಡ್ಡು ಹಾಕಿದ್ದಲ್ಲ, ಆ ಕಾಲದಲ್ಲೇ ಕಳ್ಕೊಂಡು ಸುಮ್ನೆ ಇದೀವೀಗ. ನಮ್ ಮುಂದೆ ನೀನ್ ತುಂಬಾ ಚಿಕ್ಕವನು, ಅರ್ಥ ಆಯ್ತಾ ನಿನ್ಗೆ? ಅವನು ದೊಡ್ಡ ಪ್ರಳಯ ಅಂತ ಕೈತಾಗೆ. ನಿನ್ನಂತವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಅದು ಅವನ ಸ್ಟೈಲು. ಅದೇನೇ ನಮ್ ಬಾಸ್, ಮಾಸ್ಕ ಬಾಪ್. ಇದೆಲ್ಲ ಜಾಸ್ತಿ ಆಯ್ತು, ಹೋಗ ಇಲ್ಲಿಂದ. ಬಂದಿರೋ ಜಾಗ ಬೊಂಬಾಟಾಗಿದೆ. ಕನ್ನಡ ಫಿಲ್ಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾಸು ಇಲ್ದೆ ಬರೀ ಕಾಲಲ್ಲಿ ನಡ್ಕೊಂಡ್ ಬಂದ ನಿನ್ನ, ಕೈಯಲ್ಲಿ ಕಾಸಿಟ್ಟು ಇಷ್ಟು ಎತ್ತರಕ್ಕೆ ಬೆಳೆಯೋ ಹಾಗೆ ಮಾಡಿದ ನನ್ನ ಇಲ್ಲಿಂದ ಹೋಗು ಅಂತೀಯ? ಹಣ ತಗೊಂಡವ್ರ ಹತ್ರ ಹಣ ವಾಪಸ್ ಕೊಡದೇ ಇದ್ರೆ ಪಂಚ್ ಡೈಲಾಗ್ ಬರುತ್ತೆ ಅಂತ ನಿನ್ ಗೊತ್ತಿಲ್ವಾ? ಸೊಂಟ ಮುರ್ದು ನನ್ನ ಮಗನ್ನೇ ನಡು ರೋಡಲ್ಲಿ ಒದ್ದು ಹೇಳ್ಕೊಂಡು ಹೋಗ್ಬಿಡ್ತೀನಿ, ಅರ್ಥ ಆಯ್ತಾ? ನಿನಗೆ ನಿನ್ನ ಹೆಂಡತಿ ಮಕ್ಕಳನ್ನ ನೋಡ್ಬೇಕು ಅನ್ನೋ ಆಸೆ ಇದ್ರೆ ಮರ್ಯಾದೆಗೆ ನನ್ನ ದುಡ್ಡನ್ನು ವಾಪಸ್ ಕೊಟ್ಬಿಡು. ಮಗನೇ, ಕೋಪ ಬರ್ಸ್ಬೇಡ, ಸಾಯಿಸಾಕ್ಬಿಡ್ತೀನಿ.
ಯಾರು ಈ ಸಿನಿಮಾ ಡೈರೆಕ್ಟರ್? ನಾನೇ ಸರ್. ಇವ್ನು ಎತ್ತಾಕೊಂಬನ್ರೆ. ಅಯ್ಯೋ ಇದೇ ಲಾಸ್ಟ್ ಸಿನಿಮಾ ಬಾರ. ಬಾರೋ. ಒಳ್ಳೆ ಟೋಪಿ ಒಂದು. ಅಯ್ಯೋ, ಟೋಪಿ ಇಲ್ಲದೆ ಡೈರೆಕ್ಷನ್ ಮಾಡಕ್ಕಾಗಲ್ವಾ? Hi friends, my heartily welcome to you all. All of you please bless my daughter, my pretty jewel. Happy birthday to you. Happy birthday to you. Happy birthday. It's the time for the dinner. Please enjoy. ಓ ಅಂಕಲ್ ಯಾಕೆ ಕೇಕ್ ಕಟ್ಟಕ್ಕೆ ಬರ್ಲಿಲ್ಲ? ಕೇಕ್ ಕಟ್ ಮಾಡಿ ಆನಂದ ಪಡುವಂತ ಸಮಯನ ಇದು. ಒಬ್ಬ ಪ್ರೊಡ್ಯೂಸರ್ ಮಾನ ಮರ್ಯಾದೆ ಹೋಗಿದ್ದ ದಿನ ಇವತ್ತು. ಅವನ್ ಬಂದು ನಮ್ ಸೆಟ್ ಅಲ್ಲಿ ಹೆದರ್ಸಿದ್ರೆ ಯಾರು ಏನು ಮಾಡಕ್ಕಾಗ್ಲಿಲ್ವಾ? ಅವನಿಗೆ ಸರಿಯಾದ ವ್ಯಕ್ತಿ ಅಲ್ಲೋಡಿ ಬರ್ತಿದ್ದಾನೆ. I'm in a birthday party. I'll get back to you tomorrow. Okay. ಏನಪ್ಪಾ ಸಿನಿಮಾ ಹಾಡುಗಳು ತುಂಬಾ ಹಿಟ್ ಆಗಿದೆಯಂತೆ? ಅದರಿಂದ ಏನ್ ಪ್ರಯೋಜನ? ಈಗ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಒಂದೇ ವಿಷಯ, ಡೈರೆಕ್ಟರ್ ಆಕ್ಷನ್ ಹೇಳೋ ಟೈಮಲ್ಲಿ ಮಧ್ಯದಲ್ಲಿ ಒಬ್ಬ ಬಂದು ಹೊಡೆದಾಕ್ದ ಅಂತ. ಅದು ಅಲ್ಲದೆ ಸಿನಿಮಾ ಪಂಚ್ ಡೈಲಾಗ್ ಜೊತೆಗೆ ಅದನ್ನ ಶೂಟ್ ಮಾಡಿ ಒಬ್ಬ ಪೋಸ್ಟ್ ಮಾಡಿದಾನೆ. ಸೂಪರ್ ಹಿಟ್ ಆಗಿದೆ. ಆ ವಿಷಯ ಬಿಡ್ತೀಯ ಇವಾಗ? ಮುಂದಿನ ಪ್ಲಾನ್ ಏನು? ಅವನಿರ್ಬಾರ್ದು ಸರ್. ಪ್ರತಾಪ್ ವರ್ಮ ಶೂಟಿಂಗ್ ಮಾಡ್ತಾರ ಜಾಗದಲ್ಲಿ ಬಂದು ಅವ್ನ ಶೂಟಿಂಗ್ ನ ನಿಲ್ಸಿದ್ರೆ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತ ಅವನಿಗೆ ಗೊತ್ತಾಗ್ಬೇಕು ಸರ್. ಇದುವರೆಗೂ ನನ್ ಕಷ್ಟಪಟ್ಟು ಸಂಪಾದಿಸಿರೋ ಇಮೇಜು ಅವನಲ್ಲಿಗೆ ಬಂದಿದ್ದಕ್ಕೆ ಎಲ್ಲ ಹಾಳಾಗೋಯ್ತು. ಹೇಳ್ಕೊಳ್ಳೋದಕ್ ಮಾತ್ರ ಪ್ರತಾಪ ವರ್ಮ. ಇವನ್ 3 ವರ್ಷದಿಂದ ತೆಗ್ದಿರೋ ಸಿನಿಮಾ ಫೇಸ್ಬುಕ್ ಯೂಟ್ಯೂಬ್ ನ ಬಿಟ್ರೆ ಯಾವ್ದು ಥಿಯೇಟರ್ಗೆ ಬರಲಿಲ್ಲ. ಇದಕ್ಕೆ ದೊಡ್ಡ ಇಮೇಜ್ ಬೇರೆ. ಇನ್ನೊಂದು ಮಾತು ಮಾತಾಡಿದ್ರೆ ಇಲ್ಲೇ ಕೊಂದು ಚೀಲ ಕಟ್ಬಿಡ್ತೀನಿ. ಸರ್ ಐಸಾಕ್, ನಾಳೆ ಒಬ್ಬನ ಮುಗಿಸ್ಬೇಕು. ಹೆಸರು ಬಾಸ್. ಡೀಟೇಲ್ಸ್ನ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೋ. ಓಕೆ ಸರ್, ಐ ವಿಲ್ ಡೂ ಇಟ್. ಏನು ಚಾರ್ಜ್ ಶೀಟು ಸರ್? ಚಾರ್ಜ್ ಶೀಟ್ ಏನು ಅಂತ ನಾನು ಹೇಳ್ತೀನಿ. ಓಕೆ ಸರ್. ಸರ್ ಏನ್ ಪ್ಲಾನ್ ಮಾಡ್ತಿದ್ದೀರಾ? ಮನಿ ಲಾಂಡ್ರಿಂಗ್ ಆಕ್ಟ್ ವೈಲೇಷನ್. ಅಂದ್ರೆ ನೀನ್ ಹೇಗೆ ಪ್ರೊಡ್ಯೂಸರ್ ಆದೆ? ಆಪರೇಷನ್ ಕುಬೇರ. ಎಸ್, ಈ ಕೆಲಸದ ಹೆಸರು ಆಪರೇಷನ್ ಶೈಲಾಕ್. ಇವನೇ ಅವನು. ಬಾಸ್ ಬಗ್ಗೆ ಆಗಲಿ ಅವ್ರ ಹುಡುಗರ ಬಗ್ಗೆ ಆಗಲಿ ಏನೂ ಗೊತ್ತಿಲ್ಲ. ಇವನ ಊರು ಇವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. 2016ರಿಂದ ಕನ್ನಡ ಸಿನಿಮಾಪಕರಿಗೆ ಇವನು ದೇವರಿದ್ದ ಹಾಗೆ. ಶೈಲಾಕು ಅದೇನ್ ಸರ್? ಪ್ರಪಂಚನೇ ಕಂಡಂತ ಅತಿ ಕ್ರೂರ ಫೈನಾನ್ಷಿಯರ್ ಶೇಕ್ಸ್ಪಿಯರ್ ಸೃಷ್ಟಿಸಿರೋ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಇಟ್ಟ ಹೆಸರು ಶೈಲಾಕ್. ದುಡ್ಡೇ ಇಲ್ಲದೆ ಸಿನಿಮಾ ಮಾಡುವಂತ ಎಲ್ಲಾ ಪ್ರೊಡ್ಯೂಸರ್ಗೂ ದುಡ್ಡು ಕೊಡೋ ದೇವರು. ಇನ್ನು ಇವನ ಹೆಸರು ಬಾಲಕೃಷ್ಣ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಪ್ರೊಡ್ಯೂಸರ್. ಇವನು ಪಿಕ್ಚರ್ಗೆ ದುಡ್ಡಿಲ್ದೆ ಮಧ್ಯದಲ್ಲೇ ನಿಂತು ಹೋದಾಗ ಬಾಸೇ ಕಂಪ್ಲೀಟ್ ಮಾಡಿದ್ದು. ಮತ್ತೆ ಇಸ್ಕೊಂಡಿದ್ ಕಾಸನ್ನ ಕೊಡಕ್ ಬಂದಾಗ ಬಾಸ್ ಅವನ್ನ ಮ್ಯಾನೇಜರ್ ಮಾಡ್ಕೊಂಡ್ರು. ಇದು ಗಣಪತಿ. ಬಾಲಕೃಷ್ಣ ಅವ್ರ ಹತ್ರ ಡ್ರೈವರ್ ಆಗಿದ್ದವನು. ಬಾಲಕೃಷ್ಣನ ಹತ್ರ ಇವನ್ನ ಕರ್ಕೊಂಡು ಹೋಗಿ ಬಾಸ್ ಇವನ್ನ ಡ್ರೈವರ್ ಮಾಡಿದ್ರು. ಈಗ ಇವರಿಬ್ರೆ ಬಾಸ್ಗೆ ಲೆಫ್ಟ್ ರೈಟ್. ಅರೆಸ್ಟ್ ಮಾಡೋದಕ್ಕೆ ರೀಸನ್ ಇರ್ಬೇಕಲ್ವಾ ಸರ್? ಕಾರಣ ಇಲ್ಲದೆ ಅರೆಸ್ಟ್ ಮಾಡ್ಬೇಕು ಅಂತ ಕಮಿಷನರ್ ಹೇಳ್ತಾರ. ಇನ್ನೊಂದು ವಿಷಯ, ಅವ್ರನ್ನ ಕರ್ಕೊಂಡು ಬಂದು ಒಳಕಾಕೆ ಅಂತ ಆರ್ಡರ್ ಮಾಡಿದ್ದಾರೆ. ಇದರಿಂದ ನಿಮಗೆ ನಷ್ಟ ಇಲ್ವಲ್ಲ. ಆದ್ರೆ ಸರ್, ಅವ್ರು ಮಾಡಿರೋ ತಪ್ಪಾದ್ರೂ ಏನು? ಸಿನಿಮಾ ಮಾಡ್ಬೇಕು